ನಮಸ್ಕಾರ ಎಲ್ಲರಿಗೂ. ದಿಸ್ ಇಸ್ ಡಾಕ್ಟರ್ ಸೌಮ್ಯ ಸಂಗಮೇಶ್, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ರೋಬೋಟಿಕ್ ಸರ್ಜನ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಫ್ರಮ್ ಗ್ಲೆನಿಗಲ್ಸ್ BGS ಬೆಂಗಳೂರು. ಈಗ IVF ಅಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಅಂದ್ರೆ ಕೆಲವರು ವರ್ಕಿಂಗ್ ಇರ್ತಾರೆ ಅಥವಾ ಆಲ್ರೆಡಿ ಆಕ್ಯುಪೈಡ್ ವಿತ್ ಸಮ್ ಅದರ್ ದೇರ್ ಓನ್ ವರ್ಕ್. ಸೊ ಅಂತವರಲ್ಲಿ ಒಂದು ಪ್ರಾಬ್ಲಮ್ ಏನಾಗಬಹುದು ಅಂದ್ರೆ ಈ ಇಂಜೆಕ್ಷನ್ಸ್ ಏನಿರುತ್ತೆ IVF ಇಂಜೆಕ್ಷನ್ಸ್, ಇದು ಹಾರ್ಮೋನಲ್ ಇಂಜೆಕ್ಷನ್ಸ್. ಅದಕ್ಕೆ ಅಂತ ಒಂದು ಸೆಟ್ ಟೈಮ್ ಇರುತ್ತೆ ಅದು ವರ್ಕ್ ಆಗ್ಲಿಕ್ಕೆ. ಸೊ ಇಲ್ಲಿ ಏನ್ ಅಡ್ವೈಸ್ ಮಾಡ್ತೀವಿ, ಸೇಮ್ ಇಂಜೆಕ್ಷನ್ಸ್ ಅವ್ರು ಏನ್ ತಗೋತಾ ಇದಾರೆ ಅದನ್ನ ನಿಮ್ಮ ಸ್ಕ್ಯಾನ್ ಮತ್ತೆ ಬ್ಲಡ್ ಟೆಸ್ಟ್ ನೋಡ್ಕೊಂಡು ಎವ್ರಿ ಡೇ ಆಲ್ಮೋಸ್ಟ್ ಯು ಹ್ಯಾವ್ ಟು ಟೇಕ್ ಆನ್ ದ ಸೇಮ್ ಟೈಮ್. ಈಗ ನೀವು 11 ಗಂಟೆಗೆ ತಗೊಂಡ್ರಿ, ನೆಕ್ಸ್ಟ್ 11 ಗಂಟೆಗೆ ಅದೇ ಇಂಜೆಕ್ಷನ್ಸ್ ನ ನೀವು ತಗೋಬೇಕು. ಇಲ್ಲಿ ಒಂದು ಫ್ಲೆಕ್ಸಿಬಲ್ ಪಾರ್ಟ್ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, IVF ಕ್ಲಿನಿಕ್ಸ್ ಅಲ್ಲಿ ಇಫ್ ಯು ಡಿಸ್ಕಸ್, ನೀವು ಇದನ್ನ ಹೇಳಿದ್ರೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಟ್ರಾವೆಲಿಂಗ್ ನಾನು ಯಾವ್ದು ಬೇರೆ ಊರಿಂದ ಬಂದು ತಗೊಳ್ಬೇಕು ಆ ತರ ಏನಾದ್ರು ಇನ್ಫಾರ್ಮ್ ಮಾಡಿದಲ್ಲಿ, ಸೊ ವಿ ಹ್ಯಾವ್ ದ ಫೆಸಿಲಿಟಿ ಟು ಗಿವ್ ದಟ್ ಇಂಜೆಕ್ಷನ್ ಇನ್ ಎ ಪ್ಯಾಕ್ ಫಾರ್ಮ್. ನಾವು ಅದನ್ನ ಪ್ಯಾಕ್ ಮಾಡಿ ಅದನ್ನ ಸರಿಯಾದ ಟೆಂಪರೇಚರ್ ಇರಲಿಕ್ಕೆ ಐಸ್ ಪ್ಯಾಕ್ಸ್ ಅಲ್ಲಿ ಹಾಕಿ ಕೊಡ್ತೇವೆ. ಪ್ರಾಬಬ್ಲಿ 4-5 ಡೇಸ್ ಅಥವಾ 1 ವೀಕ್ ಏನಾಗಬಹುದು ನಿಮ್ಮ ಇಂಜೆಕ್ಷನ್ಸ್, ಅದನ್ನ ನೀವು ಪ್ಲಾನ್ ಮಾಡಿ ತಗೊಂಡ್ ಹೋಗಿ ನೀವು ತಗೋಬಹುದು. ಪಕ್ಕದಲ್ಲಿ ಫೆಸಿಲಿಟಿ ಇರುತ್ತಲ್ಲ ಅದನ್ನ ಕೂಡ ಮಾಡಬಹುದು. ಇಸ್ ಇಟ್ ಪೇನ್ಫುಲ್ ಮೇಡಮ್? ತುಂಬಾ ಪೇನ್ ಆಗಬಹುದಾ? ಇಲ್ಲ, ದೋಸ್ ಆರ್ ವೆರಿ ಸ್ಮಾಲ್ ನೀಡಲ್. ಸಮಥಿಂಗ್ ಲೈಕ್ ಇನ್ಸುಲಿನ್ ಏನ್ ತಗೋತಾರೆ ಡಯಾಬಿಟಿಕ್ ಪೇಷಂಟ್ಸ್, ಆ ತರ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪೇನ್ಫುಲ್. ಹೌದು, ಕೆಲವು ಪೇಷಂಟ್ಸ್ ವಿಲ್ ಬಿ ಪೇನ್ ಸೆನ್ಸಿಟಿವ್. ಇನ್ ಸಚ್ ಪೀಪಲ್ ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಅದು ತುಂಬಾ ನನ್ಗೆ ಇನ್ನು ಇಂಜೆಕ್ಷನ್ ಮಾಡಿದ ತಕ್ಷಣ ಎದ್ದೇಳಕ್ಕಾಗಲ್ಲ, ಕೂಳಕ್ಕಾಗಲ್ಲ ಆ ತರ ಪೇನ್ ಇಲ್ಲ. ದೇರ್ ವೆರಿ ಸ್ಮಾಲ್ ಇಂಜೆಕ್ಷನ್ಸ್ ಅಂಡ್ ಸ್ಕಿನ್ ಅಲ್ಲಿ ಮೇಲೆ ಲೇಯರ್ ಅಲ್ಲಿ ಮೇಲ್ಗಡೆ ಪದರ ಏನಿರುತ್ತಲ್ಲ ಅದರಲ್ಲಷ್ಟೇ ಕೊಡ್ತೀವಿ. ಸೊ ನಾಟ್ ಎ ಪ್ರಾಬ್ಲಮ್. ಬೇರೆ ಏನಾದ್ರು ಸ್ಕ್ಯಾನ್ಸ್ ಎಷ್ಟು ಫ್ರೀಕ್ವೆಂಟ್ ಆಗಿ ಬರಬೇಕು? ಫ್ರೀಕ್ವೆಂಟ್ ಆಗಿ ಅಂದ್ರೆ ಅದು ನಿಮ್ಮ ಡಾಕ್ಟರ್ ಹೇಳ್ತಾರೆ. ಯೂಶಲಿ ಸ್ಟಾರ್ಟಿಂಗ್ 4 to 5 ಡೇಸ್ ಇಂಜೆಕ್ಷನ್ಸ್ ಕೊಟ್ಟಾದ್ಮೇಲೆ ನೀವು 5th ಡೇ ಅರೌಂಡ್ ನಿಮ್ಮ ಸ್ಕ್ಯಾನ್ ಬರುತ್ತೆ. ಆವಾಗ ಬಂದು ನೀವು ಇಂಜೆಕ್ಷನ್ಸ್ ಮತ್ತೆ ಸ್ಕ್ಯಾನ್ ಪ್ರಕಾರ ಇಂಜೆಕ್ಷನ್ ಡೋಸೇಜ್ ಅಥವಾ ಇಂಜೆಕ್ಷನ್ ಆಡ್ ಮಾಡೋದಾದ್ರೂ ಯಾವ್ದಾದ್ರು ಇದ್ರೆ ಅವ್ರು ಹೇಳ್ತಾರೆ, ಅದ್ರ ಪ್ರಕಾರ ನೀವು ಮ್ಯಾನೇಜ್ ಮಾಡುವಂತದ್ದು ಒಳ್ಳೇದು. ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ಹಾರ್ಮೋನಲ್ ನಮ್ಮ ನಾರ್ಮಲ್ ಪ್ರೆಗ್ನೆನ್ಸಿ ಆಗೋದ್ಕಿಂತ ಸ್ವಲ್ಪ ಜಾಸ್ತಿ ಡೋಸೇಜ್ ಅಲ್ಲಿ ಇರೋದ್ರಿಂದ ಸಮ್ ಸಾರ್ಟ್ ಆಫ್ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಕೆಲವರಲ್ಲಿ ಕಂಡು ಬರುತ್ತೆ, ಎಲ್ಲರಿಗೂ ಅಲ್ಲ. ಸೊ ಇನ್ ಸಚ್ ಕೇಸಸ್ ನಮಗೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಅಥವಾ ಇವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಎಲ್ಲ ಗೊತ್ತಿರುತ್ತೆ ಯೂಶಲಿ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್ ಅಂಡ್ ವಾಟ್ ಸಾರ್ಟ್ ಆಫ್ ಮೆಡಿಕೇಶನ್ ಅಥವಾ ಲೈನ್ ಆಫ್ ಮ್ಯಾನೇಜ್ಮೆಂಟ್ ನಾವು ಮ್ಯಾನೇಜ್ ಕೊಡ್ಬೇಕಂತ. ಸೊ ಅದರ ಪ್ರಕಾರ ಎಲ್ಲವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ.